ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಚೀರು. ಇವತ್ತೇನಪ್ಪ ಟಾಪಿಕ್ ಅಂದರೆ, ನಿಮ್ಮ ಹತ್ರ ಒಂದು ಫೋನ್ಪೇ ಅಕೌಂಟ್ ಇರುತ್ತೆ. ಆ ಫೋನ್ಪೇಯಲ್ಲಿ ಪ್ರೈಮರಿ ಅಕೌಂಟ್ನ ಹೇಗೆ ಸೆಟ್ ಮಾಡೋದು, ಪ್ರೈಮರಿ ಬ್ಯಾಂಕ್ ಅಕೌಂಟ್ನ ಹೇಗೆ ಸೆಟ್ ಮಾಡೋದು. ಪ್ರೈಮರಿ ಬ್ಯಾಂಕ್ ಅಕೌಂಟ್ ಅಂದರೆ ಏನಪ್ಪ ಅಂದರೆ, ಈಗ ನಿಮಗೆ ಯಾರಾದರೂ ನಿಮ್ಮ ನಂಬರ್ಗೆ ಫೋನ್ಪೇ ಮಾಡ್ತಾರೆ, ಮನಿ ಟ್ರಾನ್ಸ್ಫರ್ ಮಾಡ್ತಾರೆ, ಅದು ಯಾವ ಅಕೌಂಟ್ಗೆ ಬೀಳಬೇಕು ಅಂತ ನೀವು ಹೇಗೆ ಸೆಟ್ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ಗೆ ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಟಾಪಲ್ಲಿ ಕಾಣ್ತಿದೆಯಲ್ಲ ಪ್ರೊಫೈಲ್ ಬಟನ್, ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಆ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಫಸ್ಟ್ನೇ ಆಪ್ಷನ್ನೇ ಸಿಗುತ್ತೆ ನೋಡಿ, ಬ್ಯಾಂಕ್ ಅಕೌಂಟ್ಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಸೆಟ್ ಮಾಡಿದ್ದೀನಿ SBIಗೆ, ಅಲ್ಲಿ ತೋರಿಸ್ತಿದೆಯಲ್ಲ ಪ್ರೈಮರಿ ಅಂತ ತೋರಿಸ್ತೀನಿ ನೋಡಿ ಗ್ರೀನ್ ಕಲರಿಗೆ. ನಾನು ಸೆಟ್ ಮಾಡಿದ್ದೀನಿ SBIಗೆ. ಈಗ ನನ್ನ ನಂಬರ್ಗೆ ಯಾರೇ ಫೋನ್ಪೇ ಮಾಡಿದರೂ ಇದೇ ಅಕೌಂಟ್ಗೆ ಬೀಳುತ್ತೆ. ಇಲ್ಲ ನಾವು ಚೇಂಜ್ ಮಾಡ್ಕೊಬೇಕು, HDFCಗೆ ಹೋಗಬೇಕು ಅಂದರೆ ಏನು ಮಾಡಬೇಕು, HDFC ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೆಟ್ ಆಸ್ ಎ ಪ್ರೈಮರಿ ಅಂತ ಕಾಣ್ತಿದೆ ನೋಡಿ, ಇಲ್ಲಿ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕನ್ಫರ್ಮ್ ಬಟನನ್ನು ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆ್ಯಕ್ಟಿವೇಟ್ ಆಗುತ್ತೆ. ಈಗ ನನ್ನ ನಂಬರಿಗೆ ಫೋನ್ಪೇ ಮಾತ್ರ, ಫೋನ್ಪೇಗೆ ಯಾರೇ ಕಾಸನ್ನು ಟ್ರಾನ್ಸ್ಫರ್ ಮಾಡಿದ್ದಲ್ಲಿ HDFCಗೆ ಬೀಳುತ್ತೆ. ಈ ಥರ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಸ್ವಿಚ್ ಆಗಬೇಕು ಅಂದರೆ ಇದನ್ನು ಯೂಸ್ ಮಾಡಿ. ನಿಮ್ಗೆ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.